ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿ 2026. ಈ ಕುಂಭರಾಶಿ ಅಂದ್ರೇ ಈ ಜಗತ್ತಿಗೆ ಅತ್ಯಂತ ಈ ಲಕ್ಕಿ ರಾಶಿ ಅಂತಲೇ ಅನ್ಬಹುದು. ಭಾಗ್ಯವಂತ ರಾಶಿಯಾಗಿದ್ದು ಈ ಮುಂದಿನ ಈ ಒಂದು 5 ವರ್ಷಗಳು ಇದರ ದೊಡ್ಡ ಸಾಕ್ಷಿಯಾಗಲಿದೆ. 2026ರಿಂದ 2030ರವರೆಗೆ ಸಮಯ ಕೇವಲ ಒಳ್ಳೆಯ ಅಂದರೆ ಐತಿಹಾಸಿಕವೂ ಆಗಲಿದೆ. ಇದು ಪುಸ್ತಕಗಳಲ್ಲಿ ಇಲ್ಲದಿದ್ದರೂ ಜನರ ನೆನಪಿನಲ್ಲಿ ಖಚಿತವಾಗಿಯೇ ಉಳಿಯುವ ಒಂದು ಅದ್ಭುತವಾದ ಒಂದು ಕಾಲವಾಗಿದೆ. ಈ ಕಾಲದಲ್ಲಿ ಕುಂಭರಾಶಿ ಜಾತಕದವರು ಅನೇಕ ವರ್ಷಗಳ ಈ ನಿಶ್ಶಬ್ದತೆ, ಹೋರಾಟ, ಅವಮಾನ ಮತ್ತು ನಿರೀಕ್ಷೆಯನ್ನು ಒಟ್ಟುಗೂಡಿಸಿಕೊಂಡು ಬಣ್ಣ ತೋರುವ ಕಾಲವಾಗಿದೆ. ಇದುವರೆಗೂ ನಿಮ್ಮನ್ನು ಸಾಮಾನ್ಯ ಎಂದು ಭಾವಿಸಿದವರು ನಿಮ್ಮ ವಿಶಿಷ್ಟ ಎದ್ದು ಬರುವ ಹಾರಣೆಯನ್ನು ನೋಡಿದಾಗ ಅಚ್ಚರಿ ಪಡುವರು. ಈ ಸಮಯ ನಿಮಗೆ ಭಾರವಾದದ್ದು. ಇದರ ಹಿಂದಿದೆ ಹಲವಾರು ವರ್ಷಗಳ ಕರ್ತವ್ಯ, ಬಲಿದಾನ ಮತ್ತು ಧೈರ್ಯ. ಕುಂಭರಾಶಿಯವರ ಜೀವನ ಎಂದಿಗೂ ಸರಳ ಪಥದಲ್ಲಿ ಸಾಗುವುದಿಲ್ಲ. ಏರಿಳಿತ, ಮುರಿದು ಹೋಗುವುದು, ಒಂಟಿತನ ಮತ್ತು ಒಳಗೆ ಇರುವ ಬೆಂಕಿ ಈ ರಾಶಿ ಗುರುತುಗಳಾಗಿವೆ. ನೀವು ಬಹಳವನ್ನು ಸಹಿಸಿದ್ದೀರಿ. ಒಂದು ಮಾತನಾಡದೆ ಅಪ್ಪಣೆ ಮಾಡದೆ ನೀವು ಸಂಬಂಧಗಳಲ್ಲಿ ಕೊಟ್ಟಿದ್ದೀರಿ, ಕೆಲಸದಲ್ಲಿ ಕೊಟ್ಟಿದ್ದೀರಿ. ಆದರೆ ಬದಲಾವಣೆಗೆ ಬೇರೆಯಾಗಲಿದ್ದೀರಿ. ಹಲವು ಸಲ ನೀವು ತುಂಬಾ ನೊಂದಿದ್ದೀರಿ. ಈ 2026ರ ಮುಂಚಿನ ಕಾಲ ಕುಂಭರಾಶಿಗೆ ಈ ತಯಾರಿಕಾ ಸಮಯವಾಗಿತ್ತು. ಇದು ನಿಮ್ಮ ಒಳಗಿನಂತೆ ಮುರಿದು ಹೋಗಲು ಕಾರಣವಾದ ಕಾಲ. ಆದ್ದರಿಂದ ನೀವು ಬಾಹ್ಯವಾಗಿ ಅಮರರಾಗಿರಿ. ನಿಮ್ಮನ್ನು ಈ ಅಳಿಸಿದ ಪರಿಸ್ಥಿತಿಗಳು ಮುಂದಿನ ದಿಗಂತದಲ್ಲಿ ನಿಮ್ಮ ಶಕ್ತಿಯಾಗಿ ಪರಿಣಮಿಸಲಿವೆ. ನೀವು ಒಂಟಿಯಾಗಿ ನಿಂತು ಮುಂದೆ ಸಾಗುವುದನ್ನು ಕಲಿತಿದ್ದೀರಿ. ಬೆಂಬಲವಿಲ್ಲದೆ ಮುಂದುವರಿಯುವುದನ್ನು ಕಲಿತಿದ್ದೀರಿ. ಇವು ಕಾರಣಗಳಿಂದ ಯಶಸ್ಸು ಅನ್ನೋದು ಬಂದಾಗ ಅದನ್ನು ನಿಭಾಯಿಸುವ ಸಾಮರ್ಥ್ಯವು ನಿಮಗಿದೆ. ಈ 26ರ ವರ್ಷವು ಕುಂಭರಾಶಿಗೆ ದ್ವಾರವಂತೆ ತೆರೆಯುತ್ತೆ. ಪರಿಸ್ಥಿತಿಗಳು ಅಕಸ್ಮಾತ್ ಬದಲಾಗುತ್ತವೆ, ತೀರ್ಮಾನಗಳು ವೇಗವಾಗಿ ಆಗುತ್ತೆ ಮತ್ತು ಅವಕಾಶಗಳು ನಿಮ್ಮತ್ತ ಬರುತ್ತೆ. ವರ್ಷಗಳಿಂದ ತೆಗೆದುಕೊಂಡ ಕೆಲಸಗಳು ಕಡಿಮೆ ಶ್ರಮದಲ್ಲಿ ಪೂರ್ಣಗೊಳ್ಳುತ್ತವೆ. ಈ ವರ್ಷ ಕುಂಭರಾಶಿಯ ಜೀವನ ನಿಯಂತ್ರಣವನ್ನು ಮರಳಿ ಪಡೆಯುವ ವರ್ಷವಾಗಿದೆ. ಈಗ ಪರಿಸ್ಥಿತಿಗಳು ನಿಮ್ಮನ್ನು ನಿಯಂತ್ರಿಸುವುದಿಲ್ಲ, ನೀವು ಪರಿಸ್ಥಿತಿಗಳಿಗೆ ದಿಕ್ಕು ನೀಡುತ್ತೀರಿ. ಈ ಬಾಹ್ಯ ಬದಲಾವಣೆ ಕಡಿಮೆಯಾದರೆ ಆಂತರಿಕ ಬದಲಾವಣೆ ಅನ್ನೋದು ಹೆಚ್ಚು ಅನುಭವವಾಗುತ್ತೆ. ಅತ್ಯಂತ ದೊಡ್ಡ ಬದಲಾವಣೆ ನಿಮ್ಮ ಚಿಂತನೆಗಳಲ್ಲಿ ಆಗಲಿದೆ. ಮೊದಲು ನೀವು ನಿಮ್ಮ ಮೇಲೆ ಅನುಮಾನಿಸದಿದ್ದಿರಿ. ಈಗ ಆತ್ಮವಿಶ್ವಾಸ ನಿಮ್ಮ ಗುರುತು. ನೀವು ನಿಮ್ಮ ತೀರ್ಮಾನಗಳ ಮೇಲೆ ಸ್ಥಿರವಾಗಿರುತ್ತೀರಿ ಮತ್ತು ಯಾರ ಅನುಮತಿಯನ್ನು ಕಾಯುವುದಿಲ್ಲ. ಈ ಆತ್ಮವಿಶ್ವಾಸವೇ ನಿಮ್ಮನ್ನು ಇತರರಿಗಿಂತ ವಿಭಿನ್ನಗೊಳಿಸುತ್ತೆ. ಈ ಜನ ನಿಮ್ಮ ಮಾತುಗಳನ್ನು ಕೇಳ್ತಾರೆ, ನಿಮ್ಮ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ನಿಮ್ಮ ಜೊತೆ ಸೇರಲು ಇಚ್ಛಿಸುತ್ತಾರೆ. ಈ ಬದಲಾವಣೆ ತ್ವರಿತವಾಗಿರುತ್ತೆ, ಆದರೆ ಇದರ ಬೇರುಗಳು ಬಹಳನೇ ಹಳೆಯವು. ಈ 2027ರ ವರ್ಷವು ಕುಂಭರಾಶಿಗೆ ವಿಸ್ತಾರವಾದ ವರ್ಷವಾಗುತ್ತೆ. ಮತ್ತು 26ರಲ್ಲಿ ಬಿತ್ತಿದ ಬೀಜಗಳು ಈ ವರ್ಷ ಫಲ ನೀಡಲು ಆರಂಭಿಸುತ್ತವೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತೆ, ಹೊಸ ಆದಾಯದ ಮೂಲಗಳು ತೆರೆಯಲ್ಪಡುತ್ತೆ, ಹಳೆಯ ಸಾಲಗಳು ಮರೆಯುತ್ತವೆ ಮತ್ತು ಈ ಭವಿಷ್ಯ ಕುರಿತು ಭಯ ಕಡಿಮೆಯಾಗುತ್ತೆ. ಈ ವರ್ಷ ನಿಮಗೆ ತುಂಬಾ ಅರಿವು ಅನ್ನೋದು ಬರುತ್ತೆ. ನೀವು ಕೇವಲ ಹೋರಾಡಲು ಮಾತ್ರವಲ್ಲ, ಸಂತೋಷ ಮತ್ತು ಸ್ಥಿರತೆ ನಿಮ್ಮ ಜೀವನದ ಭಾರವಾಗಿರಬೇಕು ಎಂದು ಈ ವರ್ಷ ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆ ಅನ್ನೋದು ಸಂಭವಿಸುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕಾ? ಹಾಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಶೇರ್ ಮಾಡಿ. ಮತ್ತು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮತ್ತು ಈ ಜೀವನದಲ್ಲಿ ನಿರಂತರ ನಿಮ್ಮ ಜೀವನದಲ್ಲಿ ನೀವು ನಿರಂತರ ಈ ಸ್ಥಾನ ಅನ್ನೋದು ಪಡಿತೀರ.
ಈ ರಾಶಿಯವರಿಗೂ ಈ ವರ್ಷ ತಿಳಿಯುತ್ತೆ. ಎಲ್ಲರನ್ನ ಸೇರಿಸಿಕೊಳ್ಳುವುದು ಅಗತ್ಯವಿಲ್ಲ. ಕೆಲವೊಮ್ಮೆ ಒಂಟಿಯಾಗಿ ಸಾಗುವುದು ಸರಿ ಮಾರ್ಗವಿರುತ್ತೆ. ಮತ್ತು ವರ್ಷವು ಕುಂಭರಾಶಿಗೆ ಗುರುತು ಸಾಧನೆಯ ವರ್ಷವಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಹೆಸರು, ನಿಮ್ಮ ಕೆಲಸ ಮತ್ತು ನಿಮ್ಮ ಚಿಂತನೆ ಈ ಜನರ ಬಳಿಗೆ ತಲುಪುತ್ತೆ. ನೀವು ಯಾವ ಕ್ಷೇತ್ರದಲ್ಲಿದ್ದರೂ ನೀವು ವಿಶಿಷ್ಟ ಗುರುತನ್ನು ಪಡೆಯುತ್ತೀರಿ. ಈ ಜನ ನಿಮ್ಮ ನಕಲು ಮಾಡಲು ಪ್ರಯತ್ನಿಸುತ್ತಾರೆ, ಆದರೆ ನಿಮ್ಮ ಮೂಲ ತತ್ವವನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವೇ ಇಲ್ಲ. ಈ ವರ್ಷ ನಿಮಗೆ ವೇದಿಕೆ, ಧ್ವನಿ ಮತ್ತು ನೀವು ಯಾವಾಗಲೂ ಅರ್ಹರಾಗಿದ್ದ ಗೌರವ ಅನ್ನೋದು ಸಿಗುತ್ತೆ. ಈ ಸಮಯದಲ್ಲಿ ಈ ಕುಂಭರಾಶಿಯವರೊಳಗಿನ ಈ ನೇತೃತ್ವ ಅನ್ನೋದು ಹೊರಹೊಮ್ಮುತ್ತೆ. ನೀವು ಇತರರಿಗೆ ಮಾರ್ಗದರ್ಶನ ಮಾಡುತ್ತೀರಿ. ನಿಮ್ಮ ಮಾತುಗಳು ಪದಗಳಲ್ಲದೆ ಅನುಭವ ಮತ್ತು ಸತ್ಯತೆಯನ್ನು ಹೊರತರುತ್ತೆ. ಅದಕ್ಕಾಗಿ ಜನರು ನಿಮಗೆ ನಂಬಿಕೆ ಅನ್ನೋದು ಇಡ್ತಾರೆ. ಈ ನಂಬಿಕೆ ನಿಮ್ಮ ದೊಡ್ಡ ಬಂಡವಾಳವಾಗುತ್ತೆ. ಈ ವರ್ಷವು ಈ ಚಕ್ರದ ಶಿಖರವಾಗುತ್ತೆ. ಹಿಂದಕ್ಕೆ ನೋಡಿದಾಗ ನೀವು ನಿಮ್ಮ ಮೇಲೆ ಹೆಮ್ಮೆ ಅನ್ನೋದು ಪಡುತ್ತೀರಿ. ನಿಮ್ಮನ್ನು ಈ ಮುರಿದ ಪರಿಸ್ಥಿತಿಗಳು ಇಂದು ನಿಮ್ಮ ಕಥೆಯ ಅಗ್ರಭಾಗವಾಗಿದೆ. ಈ ವರ್ಷ ಕುಂಭರಾಶಿಗರು ಜೀವನದಲ್ಲಿ ಸ್ಥಿರತೆ, ತೃಪ್ತಿ ಮತ್ತು ಸಮತೋಲನವನ್ನು ಅನುಭವಿಸುತ್ತಾರೆ. ಇದು ಕೇವಲ ಬಾಹ್ಯ ಯಶಸ್ಸು ಅಲ್ಲ, ಆಂತರಿಕ ಶಾಂತಿಯೂ ಆಗಿರುತ್ತೆ. ಈ 4 ವರ್ಷಗಳಲ್ಲಿ ಕುಂಭರಾಶಿ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಚಿಂತನೆಗಳು ಬದಲಾಗುತ್ತೆ, ಈ ಪ್ರಾಥಮಿಕತೆಗಳು ಬದಲಾಗುತ್ತೆ ಮತ್ತು ಗುರುತು ಬದಲಾಗುತ್ತೆ. ನೀವು ನೀವಾಗಿದ್ದೀರಿ, ಆದರೆ ಈಗ ಹೆಚ್ಚು ಬಲಿಷ್ಠ, ತಿಳುವಳಿಕೆ ಹಾಗೂ ನಿರ್ಭಯರಾಗಿದ್ದೀರಿ. ಈ ಸಮಯ ನಿಮಗೆ ಕಲಿಸುತ್ತೆ, ಧೈರ್ಯವನ್ನು ಬಿಡದವರ ಜೊತೆಗೆ ಭಾಗ್ಯವಿರುವುದು ಎಂದು. ಕುಂಭರಾಶಿಯ ಪ್ರಮುಖ ಶಕ್ತಿ ಅದರ ವಿಭಿನ್ನತೆ ಎಲ್ಲಿದೆ. ನೀವು ಎಂದಿಗೂ ಗುಂಪಿನ ಭಾಗವಾಗಲು ಇಚ್ಛಿಸಲ್ಲ. ಸದಾ ನಿಮ್ಮ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಆದ್ದರಿಂದ ನಿಮಗೆ ಯಶಸ್ಸು ನಿಧಾನವಾಗಿ ಬಂದರೂ ಅದು ಶಾಶ್ವತವಾಗಿರುತ್ತೆ. ಈ 26 ಮತ್ತು 29ರ ಸಮಯವು ಈ ಶಾಶ್ವತೆಯ ಸಂಕೇತವಾಗುತ್ತೆ. ಇದು ನಿಮ್ಮ ಕಷ್ಟದ ಪ್ರತಿಫಲವನ್ನು ಬಡ್ಡಿಯೊಂದಿಗೆ ನೀಡುವ ಸಮಯ. ಈ 4 ವರ್ಷಗಳು ನಿಮ್ಮ ಜೀವನವಷ್ಟೇ ಬದಲಾಯಿಸುವುದಿಲ್ಲ, ನಿಮ್ಮ ಚಿಂತನೆಗಳಿಗೆ ಸಂಬಂಧಿಸಿದವರ ಜೀವನವನ್ನು ಪ್ರಭಾವಿತ ಮಾಡುತ್ತೆ. ನೀವು ಈ ಕೆಲಸವರಿಗಾಗಿಯೂ ಪ್ರೇರಣೆಯಾಗುತ್ತೀರಿ ಮತ್ತು ಕೆಲವರಿಗಾಗಿಯೂ ಮಾರ್ಗದರ್ಶಕ. ಜನರು ನಿಮ್ಮ ಕಥೆಯಿಂದ ಕಲಿತುಕೊಳ್ತಾರೆ. ಖಂಡಿತವಾಗಿಯೂ ಗೆಲುವು ಅನ್ನೋದು ಸಾಧಿಸಬಹುದು. ಇತಿಹಾಸವು ಸದಾ ಅವರನ್ನೇ ನೆನೆಯುತ್ತೆ, ಅವರನ್ನೇ ಗೌರವಿಸುತ್ತೆ, ಯಾರು ತಮ್ಮ ಕಾಲಕ್ಕಿಂತ ಮುಂದೆ ಸಾಗುತ್ತಾರೆ. ಈ ರಾಶಿಯ ಈ ಗುಣ ಈಗ ವಿಶ್ವದ ಮುಂದೆ ಬರುವುದಾಗಿದೆ. ಈ ಸಮಯವು ಸಾಕ್ಷಿಯಾಗಿರುತ್ತೆ. ಅಸಲಿ ಭಾಗ್ಯವಂತರು ಅವರೆಂದು ಯಾರು ಸೋಲಿಗೆ ಒಪ್ಪಿಕೊಳ್ಳುವುದಕ್ಕೆ ನಿರಾಕರಿಸುತ್ತಾರೆ. ಈ ಸಮಯ ನಿಮಗಾಗಿದೆ, ಅದನ್ನು ಗುರುತಿಸಿಕೊಳ್ಳಿ ಮತ್ತು ಅದನ್ನು ಈ ಬಾಳಿ ಮತ್ತು ನಿಮ್ಮ ಕಥೆಯನ್ನು ಸ್ವತಃ ಬರೀಬಹುದು. ಈ ಏನಪ್ಪ ಅಂತಂದರೆ ಅಂತಿಮ ಹಂತವು ಕುಂಭರಾಶಿ ಜೀವನದಲ್ಲಿ ಬದಲಾವಣೆಯ ತಿರುವನ್ನು ತರಲಿದೆ. ಇಲ್ಲಿ ನಿಮ್ಮ ಹೋರಾಟವು ಕೇವಲ ನೆನಪಾಗಿ ಉಳಿಯುತ್ತೆ, ಆತ್ಮವಿಶ್ವಾಸ ನಿಮ್ಮ ಶಾಶ್ವತ ಗುರುತಾಗುತ್ತೆ. ಇದುವರೆಗೂ ನಡೆದುದೆಲ್ಲ ಕೇವಲ ತಯಾರಿಕೆಯಾಗಿತ್ತು, ಆದರೆ ಈಗ ಸಂಭವಿಸುವುದು ಫಲವಾಗಿದೆ. ಈ ಸಮಯ ನಿಮಗೆ ತಿಳಿಸುತ್ತೆ, ನಿಮ್ಮ ಆತ್ಮ ಶಾಂತವಾದರೂ ಒಳಗಿನಿಂದ ಅತೀವ ಶಕ್ತಿಶಾಲಿಯಾಗಿರುವುದು ಎಂದು. ನೀವು ಎಂದಿಗೂ ಪ್ರಪಂಚದ ಎದುರಿನ ಪ್ರದರ್ಶನಕ್ಕೆ ನಂಬಿಕೆ ಇಟ್ಟಿರಲ್ಲ. ನೀವು ಎಂದಿಗೂ ಈ ಬೃಹತ್ ಶಬ್ದದಿಂದ ನಿಮ್ಮ ನೋವನ್ನು ತಿಳಿಸುವುದಿಲ್ಲ, ಆದರೆ ಈಗ ಮೌನವೇ ನಿಮ್ಮ ದೊಡ್ಡ ಶಕ್ತಿ. ಈ ವರ್ಷಗಳಲ್ಲಿ ಕುಂಭರಾಶಿಯವರೊಳಗಿನ ಬುದ್ಧಿವಂತಿಕೆ ಬೇರೆಯಾಗಲಿದೆ. ನೀವು ಭಾವನೆಯಲ್ಲಿ ಹರಿದು ತೀರ್ಮಾನ ಕೈಗೊಳ್ಳುವುದಿಲ್ಲ, ಅನುಭವ ಆಧಾರಿತ ಮಾರ್ಗದ ಆಯ್ಕೆ ಮಾಡುತ್ತೀರಿ. ನೀವು ಭಾವಗಾಮಿಯಾದಂತೆ ಭಾವಿಸಿದರೂ ಈಗ ನಿಮ್ಮ ದೂರದೃಷ್ಟಿಯನ್ನು ಒಪ್ಪಿಕೊಳ್ತಾರೆ. ನೀವು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಪ್ರತಿಯೊಂದು ಉತ್ತರವನ್ನು ಪದಗಳಲ್ಲಿ ಹೇಳುವುದು ಅವಶ್ಯಕವಿಲ್ಲ. ಕೆಲವೊಮ್ಮೆ ನಿಮ್ಮ ಪ್ರಗತಿ ಅತ್ಯಂತ ದೊಡ್ಡ ಉತ್ತರವಾಗುತ್ತೆ. 26ರಿಂದ ಆರಂಭವಾಗಿ ಈ ಬದಲಾವಣೆ ಬಾಹ್ಯ ಮಾತ್ರವಲ್ಲ, ಆಂತರಿಕ ಪದಗಳನ್ನು ತೆರೆಯುತ್ತೆ. ನೀವು ನಿಮ್ಮ ಭಯಗಳನ್ನು ಗುರುತಿಸಿ ಅದರಿಂದ ತಪ್ಪಿಸಿಕೊಳ್ಳದೆ ಅದರ ಎದುರಿಗೆ ನಿಂತು ನಿರ್ವಹಿಸುತ್ತೀರಿ. ನೀವು ಹಿಂದೆ ಭಯಪಟ್ಟಿದ್ದ ಸಂಗತಿಗಳು ಈಗ ನಿಮ್ಮ ಆಕರ್ಷಣೆ ಮತ್ತು ಈ ಸವಾಲಿನಂತೆ ಕಾಣುವುದು. ಈ ಸಮಯದಲ್ಲಿ ಕುಂಭರಾಶಿಯವರು ಅಪಾಯಗಳನ್ನು ತಡೆದುಕೊಳ್ಳಲು
ಭಯ ಪಡುವುದೇ ಇಲ್ಲ, ಏಕೆಂದರೆ ತಮ್ಮ ಮೇಲೆ ನಂಬಿಕೆ ಅನ್ನೋದು ಇರುತ್ತೆ. ಈ ಸಮಯದಲ್ಲಿ ನಿಮ್ಮ ದೊಡ್ಡ ಗೆಲುವಿರುತ್ತೆ. ನೀವು ಇತರರ ನಿರೀಕ್ಷೆಗಳಿಂದ ಮುಕ್ತರಾಗುವುದು. ನೀವು ಈಗ ಸಾಬೀತು ಮಾಡಬೇಕೆಂದು ಬಾಳುವುದಿಲ್ಲ, ನೀವು ಸರಿಯಾಗಿದ್ದೀರಿ. ಬದಲಾಗಿ ನೀವು ಬಾಳುವುದು ನಿಮಗೆ ತಿಳಿದಿರುವ ಸರಿಯಾದ ಮಾರ್ಗದಲ್ಲಿರುವ ಕಾರಣ. ಈ ಸ್ವಾತಂತ್ರ್ಯ ಭಾವನೆ ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತೆ. ನೀವು ಕಡಿಮೆ ಮಾತನಾಡುತ್ತೀರಿ, ಆದರೆ ಮಾತನಾಡುವಾಗ ನಿಮ್ಮ ಮಾತುಗಳಿಗೆ ತೂಕವಿರುತ್ತೆ. ಮತ್ತು ಈ ಕುಂಭರಾಶಿಯವರ ಜೀವನದಲ್ಲಿ ಅನೇಕ ಅವಕಾಶಗಳು ಬರುವುದು. ಮೊದಲಿಗೆ ಸರಳವಾಗಿಯೇ ತೋರುವುದು, ಆದರೆ ನಂತರವೇ ಆ ಅವಕಾಶಗಳು ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವವು. ನೀವು ಗುಂಪಿನಲ್ಲಿ ಓಡಾಡುವುದಿಲ್ಲ, ಸರಿಯಾದ ಸಮಯವನ್ನು ಕಾಯುತ್ತೀರಿ. ಈ ಧೈರ್ಯವೇ ನಿಮಗೆ ವಿಭಿನ್ನತೆ ತರುತ್ತೆ. ಕೆಲವೊಮ್ಮೆ ನೀವು ನಿಧಾನವಾಗಿ ಸಾಗುತ್ತೀರಿ ಎಂದು ಭಾಸವಾಗಬಹುದು, ಆದರೆ ನಿಜವಾಗಿಯೂ ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ. ಈ ವರ್ಷಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಕೇವಲ ಬಲಿಷ್ಠವಾಗಿದೆ, ಸ್ಥಿರವೂ ಆಗುತ್ತೆ. ನೀವು ಸದಾ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಿ ಮತ್ತು ಈಗ ಅದೇ ಯೋಚನೆ ಫಲವಾಗಿ ಬಂದಿದೆ. ನೀವು ಪ್ರದರ್ಶನಕ್ಕಾಗಿ ಖರ್ಚು ಮಾಡದೆ ನಿಶ್ಚಿತ ಕಾಲದವರೆಗೆ ನಿಮ್ಮ ಜೊತೆ ಇರುವಲ್ಲಿ ಹೂಡಿಕೆ ಅನ್ನೋದು ಮಾಡುತ್ತೀರಿ. ಈ ಅರಿವು ನಿಮಗೆ ಮನಸ್ಸಿಗೆ ಹೆಚ್ಚಿನ ಶಾಂತಿಯನ್ನು ನೀಡುತ್ತೆ. ಸಂಬಂಧಗಳ ವಿಷಯದಲ್ಲಿ ಕುಂಭರಾಶಿಗೆ ಇದು ನಿರ್ಣಾಯಕ ಸಮಯ. ನೀವು ಯಾವುದೇ ಸಂಬಂಧದಲ್ಲಿ ನಿಮ್ಮನ್ನು ಕಳೆದುಕೊಳ್ಳಲು ಸಿದ್ಧರಾಗುವುದಿಲ್ಲ. ನೀವು ಕೊಡುವುದನ್ನು ತಿಳಿದಿದ್ದೀರಿ, ಆದರೆ ಈಗ ತಿಳಿಯುತ್ತೀರಿ ಎಷ್ಟು ಕೊಡಬೇಕು ಮತ್ತು ಯಾವಾಗ ನಿಲ್ಲಿಸಬೇಕು ಎಂದು. ಸತ್ಯದ ಸಂಬಂಧಗಳು ಈ ಕಾಲದಲ್ಲಿ ಇನ್ನಷ್ಟು ಗಾಢವಾಗುತ್ತವೆ, ಆದರೆ ಅಭ್ಯಾಸ ಅಥವಾ ಸ್ವಾರ್ಥದ ಈ ಮೇಲೆ ಇರುವುದು ಸ್ವಾರ್ಥ ಈ ಸ್ವಯಂಚಾಲಕವಾಗಿ ಮುಗಿಯುತ್ತೆ. ಈ ಬದಲಾವಣೆಯ ಸುಂದರ ಅಂಶವೆಂದರೆ ನಿಮಗೆ ಯಾರ ಮೇಲೂ ದೂರಿಲ್ಲ, ಯಾರನ್ನೂ ತಪ್ಪು ತೋರುವುದಿಲ್ಲ. ಪ್ರತಿಯೊಂದು ಅನುಭವವು ನಿಮ್ಮನ್ನು ಇಲ್ಲಿ ತಲುಪಿಸುವಲ್ಲಿ ಸಹಾಯ ಅನ್ನೋದು ಮಾಡಿದೆ. ಈ ಒಪ್ಪಿಗೆಯಿಂದ ನಿಮ್ಮ ಒಳಗೆ ಆಳವಾದ ಶಾಂತಿ ಮೂಡುತ್ತೆ. ನಿಮ್ಮ ಈ ಭೂತಕಾಲವನ್ನು ಭಾರವಾಗಲ್ಲ, ಪಾಠವಾಗಿ ನೋಡುತ್ತೀರಿ. ಈ ರಾಶಿ ಮುಖದಲ್ಲಿ ವಿಭಿನ್ನ ಸ್ಥಿರ ನಗು ಕಾಣುವುದು. ಇದು ಸಾಧನೆಯ ನಗುವಲ್ಲ, ಆತ್ಮತೃಪ್ತಿಯ ನಗು. ನೀವು ಕಳೆದುಕೊಂಡದ್ದು ಬಿಟ್ಟು ನೀವು ಅದಕ್ಕಿಂತ ಹೆಚ್ಚು ಪಡೆಯುತ್ತೀರಿ. ಜೀವನವು ಪಡೆಯುವುದರಲ್ಲಿ ಮಾತ್ರವಲ್ಲ, ಆಗುವುದರಲ್ಲಿಯೂ ಇರುವುದು ಎಂದು ತಿಳಿಯುವ ಕಾಲ. ನಿಮಗೆ ಚಿಂತನೆಗಳು, ಈ ಪ್ರಾಥಮಿಕತೆಗಳು ಮತ್ತು ಈ ಶಕ್ತಿ ಸಂಪೂರ್ಣವಾಗಿ ಬದಲಾಗಿದೆ. ನೀವು ನಿಯಂತ್ರಣಗಳಿಲ್ಲದ ಸಂಗತಿಗಳಿಗೆ ಗಮನ ನೀಡುವುದಿಲ್ಲ. ನಿಮ್ಮ ಸೀಮೆಗಳನ್ನು ಗುರುತಿಸಿ ಆ ಸೀಮೆಗಳೊಳಗೆ ನಿಮ್ಮ ಶಕ್ತಿಯನ್ನು ಅನ್ವೇಷಿಸುತ್ತೀರಿ. ಈ ಸಮತೋಲನ ನಿಮಗೆ ದೀರ್ಘಕಾಲ ಸ್ಥಿರತೆಯನ್ನು ಕೊಡುತ್ತೆ. ಮತ್ತು ಈ ರಾಶಿಯವರು ಜೀವನ ಇತರರಿಗಾಗಿ ಮಾದರಿಯಾಗಿ ಇಡುತ್ತಾರೆ. ಜನರು ನಿಮ್ಮ ಪ್ರಯಾಣವನ್ನು ನೋಡಿ ತಿಳಿಯುತ್ತಾರೆ, ಶಾಂತವಾಗಿರುವುದು ದೌರ್ಬಲ್ಯತೆ ಅಲ್ಲ, ಇದು ದೊಡ್ಡ ತಂತ್ರವಾಗಿದೆ. ನಿಮ್ಮ ಕತೆ ತೋರಿಸುತ್ತೆ, ತಡವಾಗಿ ಬಂದ ಯಶಸ್ಸು ಅದೇ ಮೌಲ್ಯವಾಗಿರುತ್ತೆ. ಅದು ಆತ್ಮ ಗೌರವದೊಂದಿಗೆ ಬಂದರೆ ಈಗ ನೀವು ಕೇಳುವುದೇ ಇಲ್ಲ, ಇದು ನಿಮ್ಮೊಡನೆ ಸಂಭವಿಸುತ್ತೆ ಎಂದು. ಬದಲಾಗಿ ನೀವು ತಿಳಿಯುತ್ತೀರಿ, ಇದು ಅಗತ್ಯವಾಗಿರುತ್ತೆ. ಈ ಅರಿವು ನಿಮ್ಮನ್ನು ಲಘು ಮಾಡುತ್ತೆ. ನೀವು ಕಡಿಮೆ ನಿರೀಕ್ಷೆ ಮಾಡ್ಕೋತೀರಿ, ಆದರೆ ಸಿಕ್ಕಿದ್ದು ಸಂಪೂರ್ಣವಾಗಿ ಹಾಜರಾಗಿ ಅನುಭವಿಸುತ್ತೀರಿ. ನಿಮ್ಮ ದೊಡ್ಡ ಒಂದು ಸಾಧನೆಯತ್ತ ನೀವು ಸಾಗ್ತಾ ಹೋಗ್ತೀರಾ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.